ವೆಲ್ಕಮ್ ಬ್ಯಾಕ್ ಟು ಎಜು ಇನ್ಫೋ ಕನ್ನಡ. ಇವತ್ತಿನ ಒಂದು ಅಪ್ಡೇಟ್ನಲ್ಲಿ 7th ಪೇ ಕಮಿಷನ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಆ ಅಪ್ಡೇಟ್ ಏನಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ 7th ಪೇ ಕಮಿಷನ್ ಬಂದು ಆಗಸ್ಟ್ 1 ಜಾರಿಗೆ ಬಂದಿದೆ. ಇವಾಗ ನೆಕ್ಸ್ಟು ಏನು 7th ಪೇ ಕಮಿಷನ್ ಅಧ್ಯಕ್ಷರು ಏನಿದ್ದಾರೆ ಷಡಾಕ್ಷರಿ ಅವರು ಏನು ಮಾತಾಡ್ತಿದ್ದಾರೆ ಅಂದರೆ, ಏನು ನಮ್ಮ ಸ್ಟೇಟ್ ಗೌರ್ಮೆಂಟ್ ವೇತನ ಪರಿಷ್ಕರಣೆ ಮಾಡ್ತಾರೆ, ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಜಲ್ಲಿ ಮಾಡಬೇಕು ಅಂತ ಹೇಳ್ತಿರೋದ್ರಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇವಾಗ ನಿಮಗೆ ಗೊತ್ತಿರೋ ಹಾಗೆ 7th ಪೇ ಕಮಿಷನ್ ಬಂದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನೊಂದು ಆಯೋಗ ರಚಿಸಿತ್ತು, ಆ ಆಯೋಗದ ಬೇಸ್ ಮೇಲೆ 7th ಪೇ ಕಮಿಷನನ್ನು ಜಾರಿಗೆ ತಂದಿದ್ದರು. ಇವಾಗ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಅಂದ್ರೇನು ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ಏನು ಆಯೋಗನ ಮಾಡ್ತಾರೆ ಆ ಆಯೋಗದ ಅಡಿಯಲ್ಲಿ ನಮ್ಗೆ ಕೂಡ ಇದನ್ನು ರಚಿಸಬೇಕು ಅಂತ ಕೂಡ ಅವರು ಹೇಳ್ತಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಇನ್ ಕೇಸ್ ಇದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಸೇಷನಿಂದ ಬಂದರೆ ನಿಮ್ಗೆ ಇನ್ನೂ ಜಾಸ್ತಿ ಅಪ್ಡೇಟ್ ಆಗುತ್ತೆ. ಇವಾಗ ನಿಮಗೆ ಅಪ್ಡೇಟ್ ಆಗಿರೋದು ಬಂದು ಏನು 7th ಪೇ ಕಮಿಷನ್ ಬಂದು 27.5% ಹೈಕನ್ನು ಏನು ಮಾಡಿರ್ತಾರೆ, ಅದೇ ರೀತಿ ಇನ್ನೂ ಜಾಸ್ತಿ ಹೈಕ್ ಆಗುತ್ತೆ. ಅವಾಗ ಇನ್ನೂ ರೆಸ್ಪಾನ್ಸ್ ಸ್ವಲ್ಪ ಸ್ಯಾಲ್ರಿ ಕೂಡ ಜಾಸ್ತಿ ಆಗುತ್ತೆ. ಇವಾಗ ನಿಮಗೆ ಗೊತ್ತಿರುವಾಗೆ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ 13,000 ಇರೋರಿಗೆ ಅರೌಂಡ್ ಒಂದು 21-22,000 ಬರ್ತಾಯಿದೆ. ಇದನ್ನು ಕೂಡ ಇನ್ನೂ ಸೆಂಟ್ರಲ್ ಗೌರ್ಮೆಂಟ್ ರೇಂಜಲ್ಲಿ ಏನಾದರೂ 7th ಪೇ ಕಮಿಷನನ್ನು ಪರಿಷ್ಕರಣೆ ಮಾಡಿದ್ರೆ ಅಂದರೆ ನಿಮಗೆ ಇಲ್ಲಿ ತುಂಬ ಇನ್ನೂ ಜಾಸ್ತಿ ಅನುಕೂಲ ಆಗುತ್ತೆ ಮತ್ತು ವರದಿ ಕೂಡ ಆದಷ್ಟು ಬೇಗನೆ ಬರುತ್ತೆ. ಯಾಕಂದರೆ ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದು 8th ಪೇ ಕಮಿಷನ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ. 8th ಪೇ ಕಮಿಷನ್ ಜಾರಿಗೆ ತರಬೇಕು, ಅದಕ್ಕೆ ಒಂದು ಚುನಾವಣಾ ಆಯೋಗದ ಸ್ಟೇಜಲ್ಲಿ ಅದನ್ನು ನಾವು ತರಬೇಕು. 7th ಪೇ ಕಮಿಷನ್ ಮಾದರಿಯಲ್ಲೇ 8th ಪೇ ಕಮಿಷನ್ ಜಾರಿಗೆ ತಂದಾಗ ಇನ್ನೂ ಸ್ವಲ್ಪ ಹೇಗಾಗುತ್ತೆ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೂಡ ಏನು 8th ಪೇ ಕಮಿಷನ್ ಬಗ್ಗೆ ಒಂದು ತುಂಬ ಮಾತುಕತೆಗಳು ಕೂಡ ನಡೀತಾ ಇದೆ. ಇಫ್ ಇನ್ ಕೇಸ್ ಇಲ್ಲಿ 8th ಪೇ ಕಮಿಷನ್ ಏನಾದರೂ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇನ್ನೊಂದು ಸ್ಟೇಟ್ ಗೌರ್ಮೆಂಟಲ್ಲಿ ಬಂದಿಲ್ಲ, ಇಫ್ ಇನ್ ಕೇಸ್ ಏನಾದರೂ 8th ಪೇ ಕಮಿಷನ್ ಬಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಇಂಪ್ಲಿಮೆಂಟ್ ಮಾಡ್ತಾರೆ ಅದೇ ಥರ ಬಂದು ಗೌರ್ಮೆಂಟ್ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ಅದೇ ಥರ ಇಂಪ್ಲಿಮೆಂಟನ್ನು ಮಾಡಬೇಕು ಅಂತ ಸದ್ಯಕ್ಕೆ ಇವಾಗ ಹೋರಾಟಗಳು ನಡೀತಾ ಇದೆ. ಇನ್ನು 7th ಪೇ ಕಮಿಷನ್ ಸಂಪೂರ್ಣವಾಗಿ ಆಗಸ್ಟ್ 1 ಜಾರಿಗೆ ಬಂದಿದೆ. ನಿಮಗೆ ನೆಕ್ಸ್ಟ್ ಮಂತಿಂದ ಇಂಪ್ಲಿಮೆಂಟ್ ಆಗುತ್ತೆ. ಇನ್ನು 8th ಪೇ ಕಮಿಷನ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬಂದರೂ ಕೂಡ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.